ಕೊರೋನಾದಿಂದಾದ ಲಾಕ್ಡೌನ್ ಕತೆ ವ್ಯಥೆ ಇದು. ಬಿಇ ಪದವೀಧರ ಈಗ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕನಾಗಿದ್ದಾನೆ. ಸ್ವಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕೆಲಸವನ್ನ ಮಾಡ್ತಿದ್ದಾರೆ. ಇಂಜಿನಿಯರ್ ಪದವೀಧರ ಆಗಿದ್ದಂತವ, ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತವ ಈಗ ಕೊರೋನಾದಿಂದ ಕೆಲಸವನ್ನ ಕಳೆದುಕೊಂಡು ನರೇಗಾದ ಅಡಿಯಲ್ಲಿ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊರೋನಾ ಎಂತೆಂತಹ ದೊಡ್ಡ ಅನಾಹುತಗಳನ್ನ ಸಾಕಷ್ಟು ಜನರ ಜೀವನದಲ್ಲಿ ತಂದೊಡ್ಡಿದೆ. ಈಗ ಆಲ್ರೆಡಿ ಲಾಕ್ಡೌನ್ ನಿಂದಾಗಿ ಕೆಲಸ ಕಳೆದುಕೊಂಡಂತ ಯುವಕ, ಗದಗದ ಕದಡಿ ಗ್ರಾಮ ಯುವಕ ಸದಾನಂದನ ಕತೆ ಇದು. ಲಾಕ್ಡೌನ್ ನಿಂದ ಯುವಕ ಕೆಲಸವನ್ನ ಮಾಡ್ತಿದ್ದಂತ ಕಂಪನಿಗೆ ಬೀಗ ಬಿದ್ದಿದೆ. ಬೀಗ ಬಿದ್ದಂತ ಹಿನ್ನೆಲೆಯಲ್ಲಿ ಈತ ತನ್ನ ಕೆಲಸವನ್ನ ಕಳೆದುಕೊಂಡಿದ್ದಾನೆ. ಕೊರೋನಾ ಸಮಯದಲ್ಲಿ ಕೆಲಸ ಸಿಗೋದೋಗ್ಲಿ, ಇರುವಂತ ಕೆಲಸ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವ ಪರಿಸ್ಥಿತಿ ಈಗ ಎಲ್ಲರಲ್ಲೂ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಕಂಪನಿ ಕ್ಲೋಸ್ ಆಗ್ತಿದ್ದಂತೆ ಹಳ್ಳಿಗೆ ಬಂದಿದ್ದಾನೆ ಈತ ಸದಾನಂದ. ಹಣ ಸಂಪಾದನೆಗಾಗಿ ಹಳ್ಳಿಯಲ್ಲಿ ನರೇಗಾ ಯೋಜನೆಯಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬದುವನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಒಡ್ಡನ್ನ ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ಈ ಇಂಜಿನಿಯರ್ ಈಗ ವರ್ಕ್ ಅನ್ನ ಮಾಡ್ತಾ ಇರುವಂತದ್ದು. ನರೇಗಾದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಜೀವನವನ್ನ ಸಾಗಿಸುವುದಕ್ಕೆ ಮುಂದಾಗಿದ್ದಾನೆ. ಬೆಂಗಳೂರಾಗ ಕೆಲಸ ಮಾಡ್ತಿದ್ರ, ಅದು ಕರೋನಾ ಬಂದಿಂದ ಇಲ್ಲಿಗೆ ಬಂದ್ರಿ. ಅವ್ರು ಬಂದು ಮನ್ಯಾಗಿರೋದು ಏನಂತಂದು ಈ ನಮ್ ಕುಟ್ಟಾಗನ ಕೆಲಸ ಮಾಡ್ತಾನ್ರಿ. ನಾವು ಮನ್ಯಾಗ ಕುಂತ ತಿನ್ನಂಗಿಲ್ರಿ, ನಾವು ಬಡವ್ರು ದುಡಿದ ತಿನ್ಬೇಕಲ್ರಿ ನಾವು. ಅದಕ್ಕೆ ನಮ್ಮ ಮಕ್ಳು ಬಂದು ಇಲ್ಲಿ ಕೆಲಸ ಮಾಡಿದ್ರ ಇದು ಅನ್ಸತ್ರಿ ಅವ್ರಿಗೆ. ಕೆಲಸ ಮಾಡಕತ್ತಾನಲ್ಲ ನಮಗೂ ಒಂಥರ ಅನ್ಸತ್ರಿ. ಮತ್ತೆ ಇಷ್ಟೆಲ್ಲ ಕಲ್ತನ ನಮ್ಮ ಮಕ್ಳದ್ ಹಿಂಗ ಆತಲ್ಲ ಅಂತ ನಮಗೂ ಒಂಥರ ಅನ್ಸತ್ರಿ. 2.5 ತಿಂಗಳಾಯ್ತು ಇಲ್ಲಿ ಲಾಕ್ಡೌನ್ ಆಗಿ ಕದರಿ ಗ್ರಾಮಕ್ಕೆ ಬಂದ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ದಿನ ಖಾಲಿ ಕುಂದ್ರಂಥ ವ್ಯಕ್ತಿ ಅಲ್ಲ. ಅವ ಬೆಳೆದು ಬಂದಂಥ ಪರಿಸರನ ಹಾಗೆ ಇತ್ತು. ಅವ ರೈತಾಪಿ ಮನೆತನದಲ್ಲೇ ಬೆಳೆದಂಥ ವ್ಯಕ್ತಿ ಅವ. ಇಲ್ಲಿ NRIG ವರ್ಕ್ ಸ್ಟಾರ್ಟ್ ಆತ್ರಿ ಕದರಿ ಗ್ರಾಮದಾಗ. ಈ ಗ್ರಾಮದಲ್ಲಿ ಈ 8 ದಿನದಿಂದ ಒಂದು ದಿನ ಬಿಡ್ದಂಗೆ 8 ದಿನದಿಂದ ಬಂದು ಇಲ್ಲೇ ಒಡ್ಡು ಕಟ್ಟಿದು, ಪಡ ಕಡ್ದು ಫುಲ್ ಉತ್ಸಾಹ ಒಟ್ಟ ಇಲ್ಬಿಟ್ರು. ಒಂದು ಲೈಫ್ನಲ್ಲೇ ಇರೋದಿಲ್ಲ. ನಗುನಗುತ್ತಾ ಎಲ್ಲರ ಜೊತೆಗೆ ಬೆರೆತುಕೊಂಡು ಫುಲ್ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೇನೆ. 2.5 ತಿಂಗಳಾಯ್ತು ಇಲ್ಲಿ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇಂಜಿನಿಯರ್ ಸದಾನಂದ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸದಾನಂದ್, ಹೇಗಿದ್ದೀರಾ? ಸರ್ ನಮಸ್ತೆ, ನಾನು ಚೆನ್ನಾಗಿದ್ದೀನಿ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ನೀವು ಬೆಂಗಳೂರಿನಲ್ಲಿ? ಬೆಂಗಳೂರಲ್ಲಿ ಶಬರಿ ಟೆಲಿಕೇಬಲ್ಸ್ ಅಂತ ಒಂದು ಕಂಪನಿ ಒಳಗೆ ಕೆಲಸ ಮಾಡ್ತಾ ಇದ್ದೆ. ಯಾವಾಗ ಕ್ಲೋಸ್ ಆಗಿದ್ದದು? ಇದು ಜನತಾ ಕರ್ಫ್ಯೂ ಅಂತಂದು ಏನ್ ಮಾಡಿದ್ರಲ್ರಿ, ಮಾರ್ಚ್ 22 ಸಂಡೇ ಅದು ಜನತಾ ಕರ್ಫ್ಯೂ ಆಯ್ತು. ಮಂಡೇ ಹೋಗಿದ್ವಿ ನಾವು ವರ್ಕ್ಗೆ. ಮಂಡೇ ಆಫ್ಟರ್ನೂನ್ ಇಂದ ಕಂಪ್ನಿನೇ ಕ್ಲೋಸ್ ಆಗ್ಬಿಡ್ತಾ? ಕಂಪ್ನಿ ಕ್ಲೋಸ್ ಆಗಿಲ್ಲ, ಇವಾಗ ಮತ್ತೆ ಅವರು 2 ವೀಕ್ಸ್ ಬ್ಯಾಕ್ ಅಂತ ಕಾಲ್ ಮಾಡಿ ಕರೀತಾ ಇದ್ದಾರೆ ಬನ್ನಿ ಅಂತ. ಓಕೆ ಅಂದ್ರೆ ನೀವು ಊರಿಗೆ ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸ ಮಾಡ್ತಿದ್ದೀರಾ? ಹೌದು ಸರ್. ಕೆಲಸದಿಂದ ಏನು ತೆಗ್ದಾಕಿಲ್ಲ? ಇಲ್ಲ, ಹಂಗೇನಿಲ್ಲ, ಕಂಪ್ನಿ ಇದೆ. ಒಬ್ಬ ಇಂಜಿನಿಯರ್ ಪದವೀಧರ ನರೇಗಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಬಂದಂತ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ನಿಮ್ಗೆ? ಆ ಕೆಲಸ ಮಾಡ್ಲಿಕ್ಕೆ ಏನ್ ಅನ್ನಿಸ್ತು ಮಾಡುವಂತ ಸಂದರ್ಭದಲ್ಲಿ? ಯಾಕೆಂದ್ರೆ ನಾನು ಒಬ್ಬ ಇಂಜಿನಿಯರ್ ಓದಂತವ, ಇಂಥ ಎಲ್ಲ ಕೆಲಸ ಮಾಡ್ಬೇಕಾ ಅಂತ ಅನ್ಕೊಳ್ಳೋರು ತುಂಬಾ ಜನ ಮನೇಲಿದ್ರುವೆ. ಹೌದು ಸರ್, ಆ ತರ ಅನ್ಕೊಂಡ್ ಕುಂತ್ರೆ ಏನು ನಡೆಯೋದಿಲ್ಲ. ಸೊ ಅದಕ್ಕೆ ಅದನ್ನ ತಲೆಯಲ್ಲಿ ಏನ್ ಇಟ್ಕೊಂಡಿಲ್ಲ. ಕೆಲಸ ಮಾಡುವುದು ಒಂದೇ ನನ್ಗೆ ಇರ್ತಿರ್ದಂದ್ರೆ ಖಾಲಿ ಕುತ್ಕೊಂಡ್ ಏನ್ ಮಾಡೋದು ಅಂತಂದು ಒಟ್ಟ ಏನಾದ್ರು. ನಾನು ಬಂದು 2 ಮಂತ್ಸ್ ಆಯ್ತು ಬೆಂಗಳೂರಿಂದ ಬಂದು. ಅವಾಗಿಂತನೂ ನಾವೇನು ಮನೇಲಿ ಕೂತಿಲ್ಲ, ಅಂದ್ರೆ ಹೊಲದಲ್ಲಿ ನಮ್ದು ರೈತರ ಫ್ಯಾಮಿಲಿ. ಎಷ್ಟ್ ದಿನದಿಂದ ಕೆಲಸ ಮಾಡ್ತಿದ್ದೀರಾ? ಎಲ್ಲಿ ಹೇಳಿ? ನರೇಗಾದಲ್ಲಿ ಇವಾಗ 8-9 ದಿವಸ ಆಯ್ತು ಸರ್. ನೀವು ಕೆಲಸ ಮಾಡ್ಬೇಕಾರೆ ಅಲ್ಲಿ ಬೇರೆಯವ್ರು ಕೆಲಸ ಮಾಡ್ತಿದ್ರಲ್ಲ, ಅವ್ರು ಕೇಳಲಿಲ್ವಾ ಇಂಜಿನಿಯರ್ ಓದಿದೀಯಲ್ಲಪ್ಪ, ಯಾಕಪ್ಪ ಇಲ್ಲಿ ಬಂದು ಕೆಲಸ ಮಾಡ್ತಿದೀಯಾ ಅಂತ? ಹಂಗೆ ಎಲ್ಲ ಸರ್, ಹಳ್ಳಿಯಲ್ಲಿ ಆ ತರದ್ ಇದ್ದನೆ ಬರೋದಿಲ್ಲ. ಎಲ್ರು ಕೆಲಸ ಮಾಡಿನೇ ದುಡಿಬೇಕಲ್ವಾ? ಕೆಲಸ ಮಾಡಿನೇ ದುಡಿಬೇಕು, ಅದೇ ಜೀವನ. ಹೌದು, ನಾನು ಹಳ್ಳಿ ಹುಡುಗನೇ. ಈಗ ನಮ್ಮೂರಲ್ಲಿ ನಾವು ಹೋಗದಂತ ಸಂದರ್ಭದಲ್ಲಿ ವಿಚಾರಿಸ್ತಾರೆ, ಏನ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾರೆ. ಏನಾದ್ರು ತೋಟಕ್ಕೆ ಹೋದಂತ ಸಂದರ್ಭದಲ್ಲೆಲ್ಲ ಕೇಳ್ತಿರ್ತಾರೆ, ನಿಂಗೇನ್ ಬಿಡಪ್ಪ, ನೀನ್ ಇಂಜಿನಿಯರು, ಆರಾಮಾಗಿರ್ತೀಯ ಅಂತೆಲ್ಲ ಕೇಳ್ತಾರಲ್ಲ. ಈಗ ನೀವು ನರೇಗಾದ ಅಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ತರ ಯಾರು ಕೇಳಲಿಲ್ವಾ ಅಂತ?
ಆತರ ಕೇಳ್ತಾ ಇದ್ರು ನಾವ್ ಅಂದ್ ತಲೆ ಕೆಡ್ಸ್ಕೊಂಡಿಲ್ಲ. ಇವಾಗ ಸರ್ ಅದನ್ನ ಕೇಳ್ಕೊಂತ ಕುಂತ್ರೆ ಅದನ್ನೇ ನಾನ್ ಕೇಳ್ತಾರೆ, ಏನ್ ದುಡಿತೀಯ, ಏನ್ ಸುಮ್ನೆ ಇರೋ ಮನೆಯಲ್ಲಿ, ಹಂಗ ಹಿಂಗೆ ಮನೆಯಲ್ಲೂ ಕೂಡ ಅಂತಿದ್ರು. ನಾನೇ ಮನೇಲಿ ಕುತ್ಕೊಂಡು ನಿಮ್ ಮನೇಲಿ ಏನಾದ್ರು ಬೇಜಾರಾಯ್ತಾ? ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ, ಇವಾಗ ಹೆಂಗಿದ್ರು ಕ್ಲೋಸ್ ಆಗಿದೆಯಲ್ಲ ಅಂತ ಏನಾದ್ರು ಬೇಜಾರ್ ಮಾಡ್ಕೊಂಡ್ರ? ಇಲ್ಲ ಅಲ್ಲ ಸರ್, ನನ್ ಫ್ಯಾಮಿಲಿ ಕರ್ಕೊಂಡೇ ನಾನು ಹೋಗ್ತಾ ಇದ್ದಿದ್ದು. ನಮ್ದು ಒಟ್ಟು ಜಾಯಿಂಟ್ ಫ್ಯಾಮಿಲಿ ಬಂದ್ಬಿಟ್ಟು ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ನಾವೇ ಹೋಗ್ತಾ ಇದ್ವಿ. ಇದೆಲ್ಲ ಆದ್ಮೇಲೆ ಈಗ ಕೆಲ್ಸಕ್ಕೆ ಕರ್ದಿದ್ದಾರೆ, ಮತ್ತೆ ಹೋಗ್ತಿದ್ದೀರಾ, ಬೆಂಗಳೂರಿಗೆ ಬರ್ತಿದ್ದೀರಾ? ಹೌದು ಸರ್, ಹೋಗ್ಬೇಕು. ಇನ್ನೂ ಇಲ್ಲ, ಇದು ಒಟ್ಟ ಟೋಟಲ್ ಸ್ಟಾರ್ಟ್ ಆದ್ಮೇಲೆನೆ ಹೋಗ್ಬೇಕು ಅನ್ಕೊಂಡಿರೋದು. ಒಟ್ನಲ್ಲಿ ಅಂದ್ರೆ ಕಂಪ್ನಿ ಏನ್ ಕ್ಲೋಸ್ ಆಗಿಲ್ಲ ಸದ್ಯಕ್ಕೆ, ಮುಚ್ಚಿದ್ರು ಇಷ್ಟ ದಿನ. ಕಂಪ್ನಿ ಕ್ಲೋಸ್ ಇಲ್ಲ, ವರ್ಕ್ ಅಷ್ಟೇ ಸರ್. ಎಷ್ಟು ನರೇಗಾದಲ್ಲಿ ಎಷ್ಟು ಸಿಗ್ತಾ ಇದೆ ನಿಮ್ಗೆ? ಐ ಥಿಂಕ್ ಇವಾಗ 274 rupees ಅಂತ ಕಾಣಿಸುತ್ತೆ ಅಲ್ವಾ? ಹಾ ಸರ್, 275 per day. ಪರ್ ಡೇ 275 ಅಂದ್ರೆ 8 days ಇಂದ 9 days ಇವತ್ತಿಗೆ ನೀವು ಮಾಡಕ್ ಶುರು ಮಾಡಿ. ಹಾ ಸರ್, 9 days ಆಯ್ತು ಇವಾಗ ಮಾಡಕ್ ಶುರು ಮಾಡಿ ನೀವು ಕೆಲ್ಸನ. ಹಾ ಸರ್, 9 days. ಅಂದ್ರೆ ನಿಮ್ಮನ್ನ ಕರಿಯೋವರೆಗೂ ನೀವು ಇಲ್ಲೇ ಕೆಲಸ ಮಾಡ್ತೀರಾ? ಅದೇ ಕರೆದ್ರಿ ಸರ್ ನಮ್ಗೆ ಲಾಸ್ಟ್ ವೀಕ್ ಬ್ಯಾಗ್ ಕರೆದ್ರು. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ಸದಾನಂದ್? ನಮ್ದು ಬಂದ್ಬಿಟ್ಟು ಒಂದು 15 members ಇದೀವಿ ಸರ್ ಮನೆಯಲ್ಲಿ. 16 members. 16 ಜನ ಇದ್ದೀರಾ ಮನೆಯಲ್ಲಿ? ಹೌದು. ಓ, ತುಂಬು ಕುಟುಂಬ ನಿಮ್ದು, ಜಾಯಿಂಟ್ ಫ್ಯಾಮಿಲಿ? ಹೌದು, ಜಾಯಿಂಟ್ ಫ್ಯಾಮಿಲಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸದಾನಂದ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.